ಹೋಟೆಲ್ ಒಡೆಯರ ಸಂಘ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ. ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೋಟೆಲ್ ಒಡೆಯರ ಸಂಘ ಗದಗಪೇಟೆಗೆ ಇವರಿಂದ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿವಸ ನಮ್ಮ ಗದಗಪೇಟೆಗೇರಿ ಹೋಟೆಲ್ ಒಡೆಯರ ಸಂಘ ಇದರ ನೂತನ ಕಟ್ಟಡದ ಉದ್ಘಾಟನೆ ಸಲುವಾಗಿ ನಾವು ಇವತ್ತಿನ ದಿವಸ ನಾವು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಮತ್ತೆ ನಮ್ಮ ಹೋಟೆಲ್ ಸಂಘ ಪರವಾಗಿ ನಾನು ಕೆಲವೊಂದು ಕಿರುಪರಿಚಯವನ್ನ ನಿಮಗೆ ಹೇಳಲು ನನಗೆ ಬಹಳ ಸಂತೋಷವಾಗುತ್ತಾ ಇದೆ. ಈಗ ಸರಿಸುಮಾರು 45 ವರ್ಷಗಳ ಹಿಂದೆ ಅಂದಿನ ಹೋಟೆಲ್ ಉದ್ಯಮಿದಾರರಾದ ನಾರಾಯಣರಾವ್, ಶಂಕರರಾವ್, ಸುಧಾಕರ್ ರಾವ್, ಶ್ರೀಯುತ ಭಾಗವತರು, ಮಯ್ಯರವರು, ಶಿವಪುರವರು, ಪಿ.ಡಿ. ಕಾಮತ್ರವರು, ಎನ್ ಶಾರಭಾಗ್ರವರು, ಗದಗ ರೆಸ್ಟೋರೆಂಟ್ನವರು, ಅಜಂತಾ ಹೋಟೆಲ್ ಶೇಖರ್ ಶೆಟ್ಟಿ ಅವರು, ಕೃಷ್ಣವಿಲಾಸ್ ಸಚಿಲ್ ಅವರು, ಸುಖನಿವಾಸ್ ಕಾರಂತ್ ಅವರು, ಅಯೋಧ್ಯೆ ಹೋಟೆಲ್ ರಾಜೇಶ್ ಶೆಟ್ಟಿ ಅವರು ಮೊದಲಾದವರಿಂದ ಪ್ರಾರಂಭಗೊಂಡ ಗದಗಪೇಟೆಗೆ ಹೋಟೆಲ್ ಸಂಘವು ಅಂದಿನಿಂದ ಇಂದಿನವರೆಗೆ ಕ್ರಿಯಾಶೀಲವಾಗಿದ್ದು ಹೋಟೆಲ್ ಮಾಲೀಕ ಮತ್ತು ಕಾರ್ಮಿಕರ ಯಾವತ್ತು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗದಗ ಜನತೆಗೆ ಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದು ಹೇಳಲು ಹರ್ಷವಾಗುತ್ತದೆ. ಸುದೀರ್ಘ ಇತಿಹಾಸವನ್ನು ಹೊಂದಿದ ನಮ್ಮ ಈ ಸಂಘ ಅನೇಕ ಏಳು ಬೀಳುಗಳನ್ನು ಕೊಂಡು ಉತ್ತಮ ಹಾದಿಯನ್ನು ಸವೆಸಿ ಇಂದು ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದುತ್ತಿರುವುದು ನನಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ಅತೀವ ಹೆಮ್ಮೆ ವಿಷಯ. ವೃತ್ತಿ ಬದುಕಿನಲ್ಲಿ ಸ್ವಾರ್ಥಕತೆ ಕೊಂಡ ಹೆಮ್ಮೆ ನಮ್ಮದು. ನಮ್ಮ ಈ ಸ್ವಂತ ಕಟ್ಟಡ ಕಟ್ಟುವ ಸಾಹಸಕ್ಕೆ ಶ್ರಮವಹಿಸಿ ತನುಮನ ಸಮೇತ ತಮ್ಮನ್ನು ತೊಡಗಿಸಿಕೊಂಡು ನನಗೆ ಶಕ್ತಿ ತುಂಬಿ ಪ್ರೋತ್ಸಾಹಿಸಿದ ನಮ್ಮ ಎಲ್ಲಾ ಸಂಘದ ಸದಸ್ಯರು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ ಜಿ.ಕೆ. ಶೆಟ್ಟಿಯವರು ನಮಗೆ ಧನಸಹಾಯ ಮಾಡಿ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ಇವರು ಸದಾ ನಮ್ಮ ಮನದಲ್ಲಿ ಇರುತ್ತಾರೆ. ಇವರ ಸಹಕಾರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಮತ್ತು ನಮ್ಮ ಕಟ್ಟಡಕ್ಕೆ ಧನಸಹಾಯ ಮಾಡಿದ ದಾನಿಗಳಾದ ಹೋಟೆಲ್ ಸಂಘದ ರಾಜ್ಯಾಧ್ಯಕ್ಷರಾದ ಜಿ.ಕೆ. ಶೆಟ್ಟಿಯವರು, ಕಿರಣ್ ಗುಮಾರ್ ಅವರು, ಪ್ರಕಾಶ್ ವಯಲೆ ಅವರು, ನಾಗೇಶ್ ಹಟ್ಟಿಗೆ ಅವರು, ಲಲಿತಾಂಬ ಸಂವರ್ಧನ ಸಂಘದ ಕುಲಕರ್ಣಿಯವರು ಮತ್ತು ನಮ್ಮ ಸಂಘದ ಎಲ್ಲಾ ಸದಸ್ಯರು ತನುಮನಗಳಿಂದ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಮಾಜಿ ಅಧ್ಯಕ್ಷರಾದ ರಾಜೀವ್ ಶೆಟ್ಟಿ, ಸುಧಾಕರ್ ರಾವ್, ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ಜಯಪಾಲ್ ಶೆಟ್ಟಿ ನಮಗೆ ಬೆನ್ನೆಲುಬಾಗಿ ನಿಂತು ಕಟ್ಟಡ ಕೆಲಸ ಪೂರ್ಣಗೊಳ್ಳುವವರೆಗೆ ಪಟ್ಟ ಶ್ರಮವನ್ನು ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಈ ಕಟ್ಟಡಕ್ಕೆ ನಾವು ಮಾಡಿದ ವೆಚ್ಚದ ಬಗ್ಗೆ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತೇನೆ. ಸಂಘವು ತನ್ನ ಸುದೀರ್ಘ ಪಯಣದಲ್ಲಿ ಎಲ್ಲ ಹೋಟೆಲ್ನವರು ಸಣ್ಣದಾಗಿ ಪಿಗ್ಮಿ ಖಾತೆಯಿಂದ ಸಂಗ್ರಹಿಸಿದ ಹಣ 35 ಲಕ್ಷ ರೂಪಾಯಿ. ಇದರಲ್ಲಿ 20 ಲಕ್ಷ ವೆಚ್ಚದಲ್ಲಿ ಸಂಘದ ಸದಸ್ಯರ ಒಪ್ಪಿಗೆ ಮೇರೆಗೆ ಶ್ರೀ ಕೆ. ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ಜಾಗವನ್ನು ಖರೀದಿ ಮಾಡಿದೆವು. 2022ರಲ್ಲಿ ನಾನು ಅಧ್ಯಕ್ಷನಾದಾಗ ಕಟ್ಟಡ ನಿರ್ಮಾಣದ ಕನಸು ಕಂಡು ಕಟ್ಟಡದ ಕೆಲಸವನ್ನು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡುವಾಗ 15 ಲಕ್ಷ ರೂಪಾಯಿ ಸಂಘದ ಖಾತೆಯಲ್ಲಿತ್ತು. ಇದಕ್ಕೆ ಒಟ್ಟಿಗೆ 40 ಲಕ್ಷ ರೂಪಾಯಿ ಕಟ್ಟಡ ಪೂರ್ಣಗೊಳಿಸಲು ಅವಶ್ಯವಾಗಿತ್ತು. ಇದರಲ್ಲಿ ನಮ್ಮ ಸಂಘದ ಸದಸ್ಯರಿಂದ 15 ಲಕ್ಷವನ್ನು ಧನಸಹಾಯ ಪಡೆದು ಉಳಿದ ಹಣವನ್ನು ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರಿಂದ ಪಡೆದಿರುತ್ತೇವೆ. ಇನ್ನುಳಿದ 5 ಲಕ್ಷಗಳಿಂದ ದಾನಿಗಳಿಂದ ಪಡೆದು ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಲಾಯಿತು. ಇದಕ್ಕೆ ಜಾಗ ಮತ್ತು ಬಿಲ್ಡಿಂಗ್ ಸೇರಿ ಒಟ್ಟಿಗೆ 60 ಲಕ್ಷದ ಅಂದಾಜು ಆಗಿರುತ್ತದೆ. ಇದು ನನ್ನ ಅಧ್ಯಕ್ಷತೆಯಲ್ಲಿ ಪೂರ್ಣಗೊಂಡಿದ್ದು ದೈವಾನುಗ್ರಹ ಎಂದು ಭಾವಿಸುತ್ತೇನೆ. ಈ ಕೆಲಸ ನನ್ನೊಬ್ಬನಿಂದ ಆಗಿರುವುದಿಲ್ಲ. ನನ್ನ ಜೊತೆ ಕೈಜೋಡಿಸಿದ ಸಂಘದ ಎಲ್ಲಾ ಸದಸ್ಯರನ್ನು ಮನಸಾರೆ ಅಭಿನಂದಿಸುತ್ತೇನೆ. ನಾನು ಈ ಹಿಂದೆ ಹೇಳಿರುವಂತೆ ನಮ್ಮ ಸಂಘವು ಸದಾ ಚಟುವಟಿಕೆಯಿಂದ ಇರುತ್ತದೆ. ಕಾರ್ಮಿಕರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ, ಹೋಟೆಲ್ ಕಾರ್ಮಿಕರ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ, ನೋಟ್ಬುಕ್ ವಿತರಣೆ, ಕಾರ್ಮಿಕರ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ರಕ್ತದಾನ ಶಿಬಿರ ಇವನ್ನು ಆಗಾಗ ಏರ್ಪಡಿಸುತ್ತಿರುತ್ತೇವೆ. ಮತ್ತು ಪ್ರತಿ ವರ್ಷ ಕರಾವಳಿ ಕಲೆಯಾದ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಿ ನಗರವಾಸಿಗಳಿಗೆ
ಅವರಿಗೆ ಮನರಂಜನೆಯನ್ನು ಕೊಡುವ ಕೆಲಸವನ್ನು ಮಾಡುತ್ತಿವೆ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಸಂಘವು ಜಿಲ್ಲಾಧಿಕಾರಿ ಪರಿಹಾರ ನಿಧಿಗೆ ಧನ ಸಹಾಯ ಮಾಡಿದ್ದನ್ನು ಇಲ್ಲಿ ನೆನಪಿಸುತ್ತೇನೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಮಗೊಂದು ಸ್ವಂತ ಕಟ್ಟಡದ ಅವಶ್ಯಕತೆ ಇತ್ತು. ಇದರಿಂದ ನಮ್ಮ ಸದಸ್ಯರು ಹಾಗೂ ದಾನಿಗಳ ಸಹಕಾರದಿಂದ ಸ್ವಂತ ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಿದ ತೃಪ್ತಿ ನಮ್ಮದು. ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದ ಕಾಯಂ ಸಿರಿಯವರು ಈಗ ನಮ್ಮೊಂದಿಗಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಸಂಘದ ಪರವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಗದಗ ನಾಗರಿಕರು ನಮ್ಮೊಂದಿಗೆ ನೀಡಿದ ಸಹಕಾರ ಹಾಗೂ ಸ್ನೇಹವನ್ನು ನಾನು ಹೃದಯಪೂರ್ವಕವಾಗಿ ಸ್ಮರಿಸುತ್ತೇನೆ. ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಲು ಸಹಕರಿಸಿದ ಉಮ್ಮಚಿಗೆ ಅಸೋಸಿಯೇಟ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಹೋಟೆಲ್ ಒಡೆಯ ಸಂಘ ರಿಜಿಸ್ಟರ್ಡ್ ಗದಗಬೆಟ್ಟೇರಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ದಿನಾಂಕ 10/4/2026 ಶುಕ್ರವಾರ ಮುಂಜಾನೆ 10:30 ಗಂಟೆಗೆ ಸ್ಥಳ ನೂತನ ಬಸ್ ನಿಲ್ದಾಣದ ಎದುರಿಗೆ ರಾಜ್ಯ ಟ್ರ್ಯಾಕ್ಟರ್ ಶೋರೂಮ್ ಹಿಂದುಗಡೆ ಗದಗ. ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಚ್ ಪಾಟೀಲ್ ಕಾನೂನು, ನ್ಯಾಯ, ಮಾನವ ಹಕ್ಕುಗಳ, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಸ್ ಪಿ ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ಆಗಮಿಸಲಿದ್ದಾರೆ. ಮತ್ತೆ ಜಿ.ಕೆ. ಶೆಟ್ಟಿ ಅಧ್ಯಕ್ಷರು, ನಮ್ಮ ರಾಜ್ಯ ಹೋಟೆಲ್ಗಳ ಸಂಘ, ಇದರ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಗದಗ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಎಚ್ ವಿಶ್ವನಾಥ್ ಶೆಟ್ಟಿ ಅಧ್ಯಕ್ಷರು, ಹೋಟೆಲ್ ಸಂಘ ರಿಜಿಸ್ಟರ್ಡ್ ಗದಗ ಜಿಲ್ಲೆ ಇವರು ವಹಿಸುತ್ತಾರೆ. ಆಹ್ವಾನಿತರು ಪದ್ಮಶ್ರೀ ಕಟಗಿರಿ ನಗರಸಭೆ ಸದಸ್ಯರು ಹಾಗೂ ಬಿ.ಬಿ. ಅಸೂಟಿ ಅಧ್ಯಕ್ಷರು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಇವರು ಆಗಮಿಸಲಿದ್ದಾರೆ. ಉಪಸ್ಥಿತರಾಗಿ ನಮ್ಮ ಹಿರಿಯರಾದ ಕೆ. ಸುಧಾಕರ್ ರಾವ್ ಗೌರವಾಧ್ಯಕ್ಷರು ಹೋಟೆಲ್ ಸಂಘ, ಬಿ. ರಾಜೀವ್ ಶೆಟ್ಟಿ ಗೌರವಾಧ್ಯಕ್ಷರು ಹೋಟೆಲ್ ಸಂಘ ಇವರು ಉಪಸ್ಥಿತರಿರುತ್ತಾರೆ. ಮತ್ತೆ ಸರ್ವರಿಗೆ ಆದರದ ಸ್ವಾಗತವನ್ನು ಸುಧಾಕರ್ ಶೆಟ್ಟಿ ಉಪಾಧ್ಯಕ್ಷರು ಕೊಡ್ತಾರೆ. ಶಂಕರ ಹನ್ಗಲ್ ಅವರು ಉಪಾಧ್ಯಕ್ಷರು, ಅಮೃತ ಅವರು ಕಾರ್ಯದರ್ಶಿ, ಪ್ರಹ್ಲಾದ್ ಕಾರ್ಕಳ್ ಕಾರ್ಯದರ್ಶಿ, ಜಯಪಾಲ್ ಶೆಟ್ಟಿ ಕೋಶಾಧ್ಯಕ್ಷರು ಹಾಗೂ ಹೋಟೆಲ್ ಒಡೆಯರ ಸಂಘ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು.